ಸರಿ ಕಾಣಿಸಲ್ಲ. ನಾನು ಅನೇಕ ಕ್ರಮಗಳನ್ನು ತಗೊಂಡಿದ್ದೀನಿ. ಮಹಿಳೆಯರು, ನಮ್ಮ ಸಹೋದರಿಯರು, ನಮ್ಮ ತಾಯಿಯರು, ಅವರ ರಕ್ಷಣೆ ಆಗಬೇಕು ಅನ್ನುವ ನಂಬಿಕೆಯಲ್ಲಿ ಇರೋನು. ಹಾಗಾಗಿ ಇವತ್ತು ಯಾರಿಗೆ ತೊಂದರೆ ಆದರೂ ಕೂಡ ಅದಕ್ಕೆ ನೇರವಾಗಿ ನಮ್ಮ ಇಲಾಖೆಯಲ್ಲಿ ಅನೇಕ ಜನರನ್ನು ಹೊಣೆ ಮಾಡಿದ್ದಾರೆ. ಹಾಗಾಗಿ ನನ್ನ ಹೇಳಿಕೆಯನ್ನು ತಿರುಚಿ ಹೇಳ್ತಕ್ಕಂಥದ್ದು ಆಗಬಾರ್ದು. ಒಂದು. ಎರಡನೇದು, ಅಂಥದ್ದೇನಾದರೂ ಕೂಡ ಯಾರಿಗಾದ್ರು ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದು ಅವರಿಗೆಲ್ಲ ನಾನು ಹೇಳ್ತಾ ಇರೋದು ಈ ಮಾತನ್ನು, ನಮ್ಮ ಸಹೋದರಿಯರು, ತಾಯಂದಿರು ಯಾರಿಗಾದರೂ ಕೂಡ ಈ ನನ್ನ ಹೇಳಿಕೆ ಅಕಸ್ಮಾತ್ ಏನಾದರೂ ಅವರಿಗೆ ಮನಸ್ಸಿಗೆ ನೊಂದಿದ್ದು ನನಗೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡು ಹೋಗೋ ಅಗತ್ಯ ಇಲ್ಲ. ನಮಗೆ ಕಮಿಷನರು ಬ್ರೀಫಿಂಗಿಗೆ ಬಂದಾಗ ಆಗಲಿ, ನಮಗೆ ಇಡೀ ಸ್ಟೇಟಿನಿಂದ ಎಲ್ಲ ಬ್ರೀಫಿಂಗಿಗೆ ಬಂದಾಗಲಿ ನಾನು ಅದನ್ನು ಗಮನಿಸಿದೆ. ಇನ್ನು ನಿನ್ನೆ ಕೂಡ ಯಾವುದಾದ್ರೂ ಜಿಲ್ಲೆಗೆ ಹೋದರೆ ಭಾಳ ಪ್ರಾಮುಖ್ಯವಾಗಿ ಈ ವಿಚಾರಗಳನ್ನು ನಾನು ರಿವ್ಯೂ ಮಾಡುವಾಗ ತಗೊಳ್ತೀನಿ. ನಿನ್ನೆ ಕೂಡ ನಾನು ಚಿಕ್ಕಬಳ್ಳಾಪುರದಲ್ಲಿ ಇದನ್ನೇ ನೋಡಿದ್ದೇನೆ. ಯಾವ ರೀತಿ ಅತ್ಯಾಚಾರಗಳಾಗಿರ್ತಕ್ಕಂಥದ್ದು, ಬಾಕ್ಸೋ ಕೇಸಸ್ ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ನಾವು ರಿವ್ಯೂ ಮಾಡುವಾಗ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಕೂಡ ನಾನು ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇರ್ತೀನಿ ಆಗಿಂದಾಗಿ. ಅದರಿಂದ ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಬೇರೆ ಅರ್ಥದಲ್ಲಿ ತಿಳ್ಕೊಳ್ಳೋದಾಗಲಿ ಅದು ಯಾವತ್ತೂ ಕೂಡ ನನ್ನಿಂದ ಆಗೋದಿಲ್ಲ. ನಾನು ಅವರ ಪರವಾಗಿ ಅವರ ರಕ್ಷಣೆಗೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೊಳ್ತೀನಿ, ಕಟ್ಟುನಿಟ್ಟಾಗಿ ತಗೊಳ್ತೀನಿ. ಇದೇನು ಸಾಮಾನ್ಯ ಹೇಳಿಕೆಗೋಸ್ಕರ ತಗೊಳ್ಳೋದು. ಅಧಿಕಾರದಲ್ಲಿದ್ದಾಗ ನಾನು ಅಂಕಿಅಂಶ ಕೊಡಲ್ಲ, ಸೆಷನಲ್ಲಿ ಕೊಟ್ಟರಲ್ಲ ಹೇಳಿದ್ದೇನೆ ನಾನು ಯಾವ್ಯಾವ ಸಂಖ್ಯೆಗಳು ಯಾವ ರೀತಿ ಇದೆ ಅಂತ. ಮಹಿಳೆಯರ ಮೇಲೆ ದೌರ್ಜನ್ಯ ಎಷ್ಟಾಗಿದೆ, ಮರ್ಡರ್ಗಳು ಎಷ್ಟಾಗಿದೆ, ಇವೆಲ್ಲವನ್ನು ಸ್ಟ್ಯಾಟಿಸ್ಟಿಕ್ಸ್ ನಾನು ಸದನದಲ್ಲೇ ಕೊಟ್ಟಿದ್ದೀನಿ. ಹಾಗಾಗಿ ಸುಮ್ಮನೆ ಅವರಿದ್ದಾಗ ಏನೂ ಇಲ್ಲ, ಶೂನ್ಯ, ಏನೂ ಆಗಿರಲಿಲ್ಲ, ಎಲ್ಲ ಚೆನ್ನಾಗಿತ್ತು ಅಂತ ಹೇಳೋದೆಲ್ಲ ಇದೆಯಲ್ಲ, ಅದು ಜನ ನಗಾಡ್ತಾರಷ್ಟೇ. ಹೌದು, ನಾನು ಹೋಗಿಲ್ಲ. ನಾನು ನೆನ್ನೆನೂ ಹೇಳಿದ್ದೀನಿ, ನಾನು ಹೋಗಿಲ್ಲ. ಬೇರೆ ಬೇರೆ ಕೆಲಸಗಳಿದ್ದಾವೆ ಇಲ್ಲಿ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ನೋಡೋಣ, ರೆಸೊಲ್ಯೂಷನ್ನು ಅವರೇನು ಕೆಲವು ಭಾಳ ಪ್ರಾಮುಖ್ಯವಾದ ರೆಸೊಲ್ಯೂಷನ್ಗಳು ಮಾಡ್ತಾರೆ. ACC ಸೆಷನ್ ಆಗುವಾಗ ನಮ್ಮ ಮುಂದಿನ ನೋಟ ಏನು, ಮುಂದೆ ಏನು ಕಾರ್ಯಕ್ರಮ ಮಾಡಬೇಕು, ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆ ಮತ್ತು ತೀರ್ಮಾನಗಳನ್ನು ಮಾಡ್ತಾರೆ. ಈಗ ಹಿಂದೆ ಎಲ್ಲ ಜಾಗದಲ್ಲಿ ಹೋಗಿ ಮಾಡಿದಾಗ ಅದಕ್ಕೆ ಎಂಥ ರೆಸೊಲ್ಯೂಷನ್ ಅಂತೆಲ್ಲ ಹೇಳ್ಬಿಡ್ತಾರೆ. ಜೈಪುರ್ ರೆಸೊಲ್ಯೂಷನ್ ಅಂತ ಆಗಿತ್ತು ಹಿಂದೆ. ಈಗ ಅಹಮದಾಬಾದ್ ರೆಸೊಲ್ಯೂಷನ್ ಅಂತ ಏನು ಬರುತ್ತೆ ಅಂತ ಹೇಳಿ ಕಾಲ್ ಮಾಡಬೇಕು. ನನಗನ್ಸುತ್ತೆ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ACC ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಾವೆಲ್ಲರೂ ಕೂಡ ಅನುಷ್ಠಾನ ಮಾಡೋದಕ್ಕೆ ರೆಡಿ ಇರ್ತೇವೆ. ಅವತ್ತಲ್ಲೇ ಹೇಳಿದ್ದೇವೆ. ಈಗ ನೆಲಮಂಗಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ. ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ. ಈಗ ಮತ್ತೆ ಆ ಭಾಗದಲ್ಲಿ ಆಗುತ್ತೆ ಅಂತ ಟೆಕ್ನಿಕಲ್ ಟೀಮ್ ಹೇಳ್ತಾರೋ ಏನೋ ಗೊತ್ತಿಲ್ಲ. ಅವರಿಗೆ ಟೆಕ್ನಿಕಲ್ ಇದನ್ನ ಬದಲಾಯಿಸೋಕ್ಕಾಗತ್ತೆ, ಒತ್ತಡ ಮಾಡಿದ್ರೆ ಅವರೇನು ಏರ್ ವೆಲಾಸಿಟಿ ಇರ್ಬೋದು ಅಥವಾ ಬೇರೆ ಸ್ಪೇಸ್ ಇರ್ಬೋದು, ಜಾಗ ಬರೀ ನಾವು 500 ಎಕರೆ ಅಥವಾ 5000 ಎಕರೆ ಜಾಗ ಕೊಡ್ತೀವಿ ಅಂದರೆ ಆಗೋದಿಲ್ಲ. ಅಲ್ಲಿ ಅವರು ಬೆಟ್ಟ ಗುಡ್ಡಗಳಿದ್ರೆ ಅಥವಾ ಏರ್ ಪಾಕೆಟ್ಸ್ ಇದ್ದರೆ ಏನೋ ಅವೆಲ್ಲ ಕ್ರೈಟೀರಿಯಾಗಳು ಇರುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾರೆ.